ಕರ್ನಾಟಕ ಸರ್ಕಾರದಲ್ಲಿ ಯಾರೆಲ್ಲ ಪದವೀಧರರಿದ್ದೀರಿ, ಯಾವುದೇ ಪದವಿ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಜೀವನದಲ್ಲಿ ಈಗಾಗಲೇ ಒಂದು ಪದವಿ ಪಡೆದಿದ್ದೀರಿ. BA, BCom, BSc, ಡಾಕ್ಟರ್, ಇಂಜಿನಿಯರ್, ಯಾವುದೇ ಪದವಿ ಪಡೆದವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದು ಏನು, ಹುದ್ದೆಗಳು ಯಾವುದು, ಆಮೇಲೆ ಅಧಿಕಾರಿಯಾಗುವಂತಹ ಕನಸನ್ನು ಹೇಗೆ ನಾವು ಸಾಕಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಮಾಹಿತಿ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಒಂದು 2 ಸಂಸ್ಥೆ ಇದೆ ಕರ್ನಾಟಕ ಸರ್ಕಾರದಲ್ಲಿ. ಒಂದು KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇಲ್ಲಿ ಕೊಟ್ಟಿದ್ದೇನೆ, ಕರ್ನಾಟಕ ಲೋಕಸೇವಾ ಆಯೋಗ ಅಂತೇಳಿ. ಇನ್ನೊಂದು KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಈ 2 ಸಂಸ್ಥೆಗಳು ಕರ್ನಾಟಕ ಸರ್ಕಾರಕ್ಕೆ ಅಗತ್ಯವಾದ ಯಾವುದೇ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭರ್ತಿ ಮಾಡಿ ಆಯ್ಕೆ ಮಾಡೋ ಪ್ರಕ್ರಿಯೆಯನ್ನು. ಸೊ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದಲ್ಲಿ ಆಗ್ಲಿ ಭಾರತ ಸರ್ಕಾರದಲ್ಲಿ ಆಗ್ಲಿ 4 ರೀತಿಯ ಹುದ್ದೆಗಳಿರ್ತದೆ. 2 ರೀತಿಯಲ್ಲಿ ಹೇಳ್ಬೋದು, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಅಂತೇಳಿ. ಅಥವಾ ಹೀಗೂ ಹೇಳ್ತಾರೆ, A, B, C ಮತ್ತು D. ಈ ವರ್ಗದ ಹುದ್ದೆಗಳಿಗೆ ಬೇರೆ ಬೇರೆ ಸರ್ಕಾರ ನಿರ್ಧಾರ ಮಾಡಿ ಹೆಚ್ಚಾಗಿ A ಮತ್ತು B ಹುದ್ದೆಗಳನ್ನ, ಈ ವರ್ಗದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆನ KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವರು ಎಕ್ಸಾಮ್ಗಳನ್ನು ಮಾಡಿ ಭರ್ತಿ ಮಾಡ್ತಾರೆ. ಹಾಗೆ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇವರು ಪ್ರತಿ ವರ್ಷ ಎಕ್ಸಾಮ್ಗಳನ್ನು ಭರ್ತಿ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ ಇರ್ತದ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹುದ್ದೆಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ, ಯಾವಾಗ ಎಕ್ಸಾಮ್ ಮಾಡೋದು, ಯಾಕಂದ್ರೆ ಸಣ್ಣ ರಾಜ್ಯ, ಅಗತ್ಯಕ್ಕೆ ಸರಿಯಾಗಿ ಅದು 2 ವರ್ಷವೋ 3 ವರ್ಷವೋ ಒಂದ್ಸಲ ಆಗೋ ಸಾಧ್ಯತೆಗಳಿರ್ತದೆ, ಅಂದ್ರೆ ಸಂಖ್ಯೆಗೆ ಅನುಗುಣವಾಗಿ. ಅಲ್ಲಿ ಹಾಗಲ್ಲ. UPSC ಈಗಾಗಲೇ ನಾನು ಹಿಂದೆ ಹೇಳಿದ್ದೇನೆ, ಅದು ದೊಡ್ಡ ಸಾಗರ ಇದ್ದಾಗ ಭಾರತ ಸರ್ಕಾರಕ್ಕೆ ಅಸಂಖ್ಯಾತ ಹುದ್ದೆಗಳು ಬೇಕು. ಹಾಗೆ ಪ್ರತಿ ವರ್ಷ ಅಲ್ಲಿ ಎಕ್ಸಾಮ್ ಆಗ್ತದೆ. ಆ ಎಕ್ಸಾಮ್ ಅನ್ನು ಬರಿಬಹುದು, ಈ ಎಕ್ಸಾಮ್ ಅನ್ನು ಬರಿಬಹುದು. ಯಾವುದೇ ಪದವಿ, BA, BCom, BSc, ಡಾಕ್ಟರ್, ಇಂಜಿನಿಯರ್, ಈ ಪದವಿ ಆಧಾರದಲ್ಲಿ ಉನ್ನತ ಹುದ್ದೆಯನ್ನ ಈ 2 ವರ್ಗ ಹೇಳಿದೆಲ್ಲ, A ಮತ್ತು B, ಈಗ ಕರೆದಿದ್ದಿದೆ ಕರ್ನಾಟಕ ಸರ್ಕಾರದ ಹುದ್ದೆ. ನೋಡುವ ಅಲ್ಲ, ಮಾಹಿತಿಯನ್ನ ಒಂದೊಂದಾಗಿ ನೋಡುವ. ಇಲ್ಲಿ ನಾನು ನನ್ನ ಸ್ಲೈಡ್ ಕೊಟ್ಟಿದ್ದೇನೆ, ಏನ್ ಹೇಳಿ, ಮತ್ತೆ ಸೇಮ್ ಎಷ್ಟು ಹುದ್ದೆಗಳು ಅಂತ ಹೇಳಿ ಕೊಟ್ಟಿದ್ದೇನೆ. ಓಕೆ, ಎಷ್ಟು ಹುದ್ದೆಗಳು ನೋಡಿ ಇಲ್ಲಿ ಕೊಟ್ಟಿದ್ದೇನೆ, 319. ಸೊ ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಯಾವ ಆಧಾರದಲ್ಲಿ? ಸ್ಪರ್ಧಾತ್ಮಕ ಪರೀಕ್ಷೆ. ಒಂದೊಂದೇ ಹಂತಗಳನ್ನು ನೋಡ್ತಾ ಹೋಗುವ. ಸರಿ, ಇದು ಮಾಹಿತಿ ಎಲ್ಲ ಕೊಡ್ತಾ ಇದ್ದೀರಿ, ನೀವೇನಾದ್ರೂ ತರಬೇತಿ ಕೊಡ್ತೀರಾ ಅಂತ ಕೇಳಿದ್ರೆ, ಎಸ್ ವಿದ್ಯಾರ್ಥಿಗಳೇ, ನೀವು ಅರ್ಜಿ ಹಾಕಿದ ನಂತರ ನಮ್ಮ ಸಂಸ್ಥೆ ಬಗ್ಗೆ 2 ನಿಮಿಷ ಹೇಳಿ ಮುಂದುವರಿತೇನೆ. ನಮ್ಮ ಬ್ರಹ್ಮಾವರದ ನರೇನ್ ಅಕಾಡೆಮಿ, ನರೇನ್ ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ನಮ್ಮ ಸ್ವಾಮಿ ವಿವೇಕಾನಂದರ ಪೂರ್ತಿ ಹೆಸರು ಏನ್ ಹೇಳಿ ಅಂದ್ರೆ ನರೇಂದ್ರನಾಥ್ ಅಂತ ಹೇಳಿ ಮನೆಯಲ್ಲಿ ಕರಿತಾ ಇದ್ರು. ಆ ಪೂರ್ತಿ ಹೆಸರು, ಅವರ ಮನೆಯಲ್ಲಿ ಅವರಿಗೆ ನರೇನ್ ಅಂತ ಕರಿತಾ ಇದ್ರು. ಅದೇ ಹೆಸರನ್ನ ಇಡೀ ಜಗತ್ತಿಗೆ ಅವರು ಇನ್ಸ್ಪೈರ್ ಮಾಡಿದ್ರು, ಆ ಹೆಸರನ್ನು ಇಟ್ಟಿದ್ದಾರೆ, ನರೇನ್ ಅಕಾಡೆಮಿ. ಇದು ಬ್ರಹ್ಮಾವರದ ಎಲ್ಲ ನಾಗರಿಕರು ಸೇರಿ ಒಂದು ಸಂಘಟನೆ ಮಾಡಿದ ಸಂಸ್ಥೆ, ಸೋಷಿಯಲ್ ಎಂಟರ್ಪ್ರೈಸಸ್, ಸಾಮಾಜಿಕ ಉದ್ಯಮ ಅಂತ ಹೇಳ್ತಾರೆ. ನೋ ಲಾಸ್ ನೋ ಪ್ರಾಫಿಟ್. ಹಾಗಾಗಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮ್ದೊಂದು ಕೋರ್ಸ್ ಇದೆ, ಫೌಂಡೇಶನ್ ಕೋರ್ಸ್. ಕೋರ್ಸ್ ಯಾವುದು? ಫೌಂಡೇಶನ್ ಕೋರ್ಸ್. ಫೌಂಡೇಶನ್ ಕೋರ್ಸ್. ಈ ಕೋರ್ಸಿನ ವಿಶೇಷ ಅಂತ ಹೇಳಿದ್ರೆ, ನೀವು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿದ್ದು ಇತಿಹಾಸ, ಸಂವಿಧಾನ, ಜಿಯೋಗ್ರಫಿ, ಸಾಮಾನ್ಯ ಜ್ಞಾನ, ಕನ್ನಡ ಭಾಷಾ ಜ್ಞಾನ, ಇದೆಲ್ಲ ಅಗತ್ಯ ಇದೆ. ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರು ಎಲ್ಲವೂ ಬಂತದ್ರಲ್ಲಿ. ಈ ಎಲ್ಲ ವಿಜ್ಞಾನವನ್ನ ಒಳಗೊಂಡಂತ ಒಂದು ಫೌಂಡೇಶನ್ ಕೋರ್ಸ್ ಇದೆ. 9 ಸಂಪನ್ಮೂಲ ವ್ಯಕ್ತಿಗಳಿಂದ ರೆಕಾರ್ಡ್ ಮಾಡಿದ ವಿಡಿಯೋ ಸರಣಿ ಇದೆ. ಇದು ನಿಮ್ಮ ಮನೆಯಲ್ಲೇ ಅಧ್ಯಯನ ಮಾಡೋದು ಅದು ಸಾಧ್ಯತೆ ಆಗ್ತದೆ. ಅಷ್ಟು ಮಾತ್ರವಾ? ಸೊ ಕೇವಲ ಇದನ್ನು ನಾವು ಎಷ್ಟರಲ್ಲಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ನಿಮಗೆಲ್ಲ ಮಾರುಕಟ್ಟೆ ಗೊತ್ತಿದೆ. ಈಗಿನ ಒಂದು ಜನರೇಷನ್ಗೆ ಕೇವಲ 2,000 ರೂಪಾಯಲ್ಲಿ ಕೊಡ್ತಾ ಇದ್ದೇವೆ. ಇದನ್ನು ಪರ್ಚೇಸ್ ಮಾಡಿ ಅಂತ ಒತ್ತಾಯ ಅಲ್ಲ. ಯಾರಿಗೆ ಇದು ತಗೊಂಡ್ರೆ ನನಗೆ ಹೆಲ್ಪ್ ಆಗ್ತದೆ ಅಂತ ಅನಿಸ್ತದೆ ಈ ವಿಡಿಯೋಗಳನ್ನು ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೇವೆ, ಯೂಟ್ಯೂಬ್ ಮುಖಾಂತರವೂ ಈಗಾಗಲೇ ನಮ್ದು ಯೂಟ್ಯೂಬ್ ಅಲ್ಲಿ 75+ ವಿಡಿಯೋಗಳಿದೆ ಸಾಮಾನ್ಯ ಜ್ಞಾನದ. ಇದನ್ನು ಕೂಡ ನೋಡಿ ಕಲಿಬಹುದು, ಅದು ನಿಮ್ಮ ಆಯ್ಕೆ.
ಇಷ್ಟು ಹೇಳ್ತಾ ಸೊ ಇದರ ಮಾಹಿತಿಗಳನ್ನ ನಾನು ಸಮಗ್ರವಾಗಿ ಕೊಡ್ಲಿಕ್ಕೆ ಬಯಸ್ತೇನೆ. ಒಂದೊಂದೇ ನೋಡ್ಬಿಡುವ. ನೋಡಿ, ಇಲ್ಲಿ ಅಧಿಕೃತವಾಗಿ ನಾನು ಆ ಹುದ್ದೆಗಳ ಬಗ್ಗೆ ಹಾಗೆ ಏನ್ ತೋರಿಸಿದೆ ಆ ಹುದ್ದೆಗಳ ಬಗ್ಗೆ ಸ್ವಲ್ಪ ಸಮಗ್ರ ಮಾಹಿತಿ ಇಲ್ಲಿದೆ. ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ಹೇಳಿ ಸರ್ಕಾರಿ ಆದೇಶ ಪ್ರಕಾರ. ಸೊ ಒಂದೊಂದೇ ಪಾಯಿಂಟ್ ನೋಡುವ. ನೆಕ್ಸ್ಟ್, ಸೊ ಅಧಿಕೃತವಾಗಿ ಆದೇಶ ಯಾವಾಗ ಹೊರಡಿಸಿದೆ, ಅದರ ನೋಟಿಫಿಕೇಶನ್ ಅಂತ ಹೇಳಿದ್ರೆ, ಸೊ ಈಗಾಗಲೇ ಅದು ಹೊರಡಿಸಿದೆ. ಅಧಿಸೂಚನೆ ನೋಟಿಫಿಕೇಶನ್ ಆಗಿದೆ ಆಗಾಗಲೇ. ಎಂದಿನಿಂದ ಅರ್ಜಿ ಪ್ರಾರಂಭ ಅಂತ ಹೇಳಿದ್ರೆ, ನಾನು ಈಗ ರೆಕಾರ್ಡ್ ಮಾಡ್ತಾ ಇರೋದು ಇವತ್ತು ಶನಿವಾರ 1/8/2026. ಸೊ ಇವತ್ತು ರೆಕಾರ್ಡ್ ಆಗ್ತಾ ಇದೆ, ಇವತ್ತಿಂದಲೇ ಸ್ಟಾರ್ಟ್ ಆಗಿದೆ. ಆಲೋಚನೆ ಮಾಡಿ. ಯಾವಾಗ ಎಂಡ್ ಆಗ್ತದೆ, ಯಾವಾಗ ಮುಕ್ತಾಯ ಆಗ್ತದೆ ಡೇಟು ಅಂತ ಹೇಳಿದ್ರೆ 31/8/2026. ಅಂದ್ರೆ 1 ತಿಂಗಳು ನಿಮ್ಮಲ್ಲಿ ಅವಕಾಶ ಇದೆ ಖಂಡಿತ. ಇನ್ನು ಇದರಲ್ಲಿ 3 ಹಂತದ ಎಕ್ಸಾಮ್ ಇರ್ತದೆ. ಅಂದ್ರೆ 3 ಹಂತ ಇರುತ್ತೆ ಇದರಲ್ಲಿ: ಪ್ರಾಥಮಿಕ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಮತ್ತೆ ಸಂದರ್ಶನ ಅಥವಾ ವ್ಯಕ್ತಿತ್ವ ವಿಕಸನ ಬಗ್ಗೆ ಒಂದು ನಿಮ್ಮ ಇಂಟರ್ವ್ಯೂ ಅಂತ ಏನ್ ಹೇಳ್ತೀರಿ ಅದು ಇದೆ. ಸೊ ಇಲ್ಲಿ ಪೂರ್ವಭಾವಿ ಈ ಎಕ್ಸಾಮ್ ಅಂದಾಜು ಡೇಟ್ ಕೊಟ್ಟಿದ್ದಾರೆ. ಯಾವ ತಿಂಗಳು? 11 ನವೆಂಬರ್ ತಿಂಗಳಲ್ಲಿ 15 ತಾರೀಕು ಅಂತ ಕೊಟ್ಟಿದ್ದಾರೆ. ಇದು ಅಂದಾಜು ಡೇಟ್. ಒಂದು 4 ದಿವಸ ಮುಂದೆ ಹೋಗ್ಬೋದು ಅಥವಾ ಇದೇ ಡೇಟಿಗೂ ಆಗ್ಬೋದು. ಇದು ಈಗ ದಿನಾಂಕಗಳು. ಇದು ನೋಟ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಸಹಕಾರಿಯಾಗ್ತದೆ. ಮತ್ತೆ ಏನು ಮಾಹಿತಿ ಕೊಡುವ ಆಗಿದ್ರೆ, ಸೊ ಈಗಾಗಲೇ ಹೇಳಿದ್ದೇನೆ. ಗ್ರೂಪ್ ನಿಮ್ಗೆ ಈಗ ಪ್ರಥಮದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಆ ಹುದ್ದೆಗಳ ಬಗ್ಗೆ. ಗ್ರೂಪ್ ಎದು 117, ಗ್ರೂಪ್ ಬಿದು 202 ಹುದ್ದೆಗಳು. ಟೋಟಲ್ ಎಷ್ಟು? 319. ಇಷ್ಟು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ನೋಡಿ. ಈಗ ನೀವು ಲಕ್ಷಾಂತರ ಜನ ಅರ್ಜಿ ಹಾಕ್ಬೋದು ಸರ್, ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಪ್ರಥಮ ಪರೀಕ್ಷೆ ಏನು ಪೂರ್ವಭಾವಿ ಪರೀಕ್ಷೆ ಅಂತಿದ್ದಾರಲ್ಲ, ಅದರಲ್ಲಿ ಕಟ್ ಆಫ್ ಆಧಾರದಲ್ಲಿ ನಿಮ್ಗೆ ಆಯ್ಕೆ ಆಗ್ತದೆ. ಈಗ ಉದಾಹರಣೆಗಾಗಿ ನಾನು 1,000 ಇಲ್ಲಿ ಬೇಕಾದ ಹುದ್ದೆಗಳಿಗೆ ಹೇಗೆ ಅಂತ ಹೇಳಿದ್ರೆ 100 ಹುದ್ದೆ ಇದೆ ಅಂತ ಇಟ್ಕೊಳ್ಳುವ. ಈ 100 ಹುದ್ದೆಗೆ ಲಕ್ಷಾಂತರ ಜನ ಅರ್ಜಿ ಸಲ್ಲಿಸಿರ್ಬೋದು. ಕಟ್ ಆಫ್ ಹೇಗೆ ಅಂತ ಹೇಳಿದ್ರೆ ಒಂದು 80% ಬಂದಿದೆ ಅಂತ ಇಟ್ಕೊಳ್ಳುವ. ಪಾಯಿಂಟ್ 80%. ಆ 80% ಎಷ್ಟು ಜನ ಬೇಕಾಗಿದೆ ಅವರಿಗೆ? 1:15 ಅಂತ ಹೇಳಿದ್ರೆ ಒಂದು ಹುದ್ದೆಗೆ 15ರಂತೆ ಮುಂದಿನ ಪರೀಕ್ಷೆಗೆ ಹೋಗ್ತಾರೆ. ಸೊ ಇಲ್ಲಿ ಏನಾಯ್ತು? 100ಕ್ಕೆ 15 ಅಂತ ಹೇಳಿದ್ರೆ 319ಕ್ಕೆ ಎಷ್ಟು? 15ರಲ್ಲಿ ಗುಣಿಸಿದಾಗ ಅಷ್ಟು ಜನ ಮುಖ್ಯ ಪರೀಕ್ಷೆಗೆ ಹೋಗ್ತಾರೆ. ಅದರಲ್ಲಿ ಮತ್ತೆ ಏನ್ ಮಾಡ್ತಾರೆ? 1:3 ಅದರಲ್ಲಿ ಮತ್ತೆ ಕಟ್ ಆಫ್ ಮಾಡಿ 1:3 ಇಂಟರ್ವ್ಯೂಗೆ, ಸಂದರ್ಶನ ಅಂತ ಏನ್ ಹೇಳ್ತಾರೆ, ವ್ಯಕ್ತಿತ್ವ ಪರೀಕ್ಷೆಗೆ ಅಲ್ಲಿ ಹೋಗ್ತಾರೆ. ಅದರಲ್ಲಿ ಡಾಕ್ಯುಮೆಂಟ್ ಆಗಿ ಸೆಲೆಕ್ಷನ್ ಆಗುವಂತ ಇದು ಪ್ರಕ್ರಿಯೆ, 3 ಹಂತದ ಪ್ರಕ್ರಿಯೆ. ಸೊ ಹಾಗಾಗಿ ಈ ಹುದ್ದೆಗಳು ಮತ್ತೆ ಅದ್ಭುತವಾದ ವ್ಯವಸ್ಥೆ ಇದೆ. ಒಂದು ಕರ್ನಾಟಕ ಸರ್ಕಾರದಲ್ಲಿ ಆ ಹುದ್ದೆ ಇದೆಯಲ್ಲ, ಅದಕ್ಕೆ ಘನತೆ, ಗೌರವ, ಸಾಮಾಜಿಕ ನಿಮಗೆ ಒಂದು ಘನತೆಯನ್ನು ತಂದು ಕೊಡ್ತದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿಯೂ ಒಂದು ಸದೃಢ ಆಗ್ಲಿಕ್ಕೆ ಮತ್ತು ಒಂದು ಸರ್ಕಾರದ ವ್ಯವಸ್ಥೆಯ ಭಾಗವಾಗ್ತೀರಿ. ಆಲೋಚನೆ ಮಾಡಿ. ಡಿಗ್ರಿಯಲ್ಲಿ ನೀವು ಎಷ್ಟು ತಗೊಂಡಿದ್ದೀರಿ ಮುಖ್ಯ ಅಲ್ಲ. ಮಾರ್ಕ್ಸ್ 35 ತಗೊಂಡಿದ್ದೀರಾ, 80 ತಗೊಂಡಿದ್ದೀರಾ, 90 ತಗೊಂಡಿದ್ದೀರಾ ಪ್ರಶ್ನೆ ಅಲ್ಲ. ಈ ಪರೀಕ್ಷೆ ಪಾಸ್ ಆಗ್ಬೇಕು, 3 ಹಂತಗಳನ್ನು ದಾಟಬೇಕು. ಓಕೆ, ಮುಂದೆ ನೋಡುವ ಮಾಹಿತಿ. ಇನ್ನೇನು ಮಾಹಿತಿ ನೋಡಿ. ಎಷ್ಟೆಷ್ಟು ಹುದ್ದೆಗಳಿದೆ ಅಂತೇಳಿ ಇಲಾಖೆಗಳು. ನಾನು ಹೇಳಿದಾಗೆ ಜನತೆಯ ಸೇವೆಯಲ್ಲಿ ಸುಮಾರು 30ರಿಂದ 40 ಇಲಾಖೆಗಳಿದೆ. ಆ ಹೆಸರು ಹೇಳಿದ್ರೆ ದೊಡ್ಡ ಪಟ್ಟಿ ಆಗ್ತದೆ. ಇಲ್ಲಿ ಯಾವುದೆಲ್ಲ ಹುದ್ದೆಗೆ ಭರ್ತಿ ಮಾಡ್ತಾ ಇದ್ದಾರೆ ಅಂದ್ರೆ ರ್ಯಾಂಕ್ ಆಧಾರದಲ್ಲಿ ಸಿಗ್ತದೆ. ವಾಣಿಜ್ಯ ಇಲಾಖೆಯಲ್ಲಿ ನಿಮಗೆ ಇಷ್ಟು ಹುದ್ದೆಗಳಿದೆ ನೋಡಿ. ವಾಣಿಜ್ಯ ಇಲಾಖೆಯಲ್ಲಿ ಇಷ್ಟು, ಸಹಾಯಕ ಆಯುಕ್ತರು ಕಂದಾಯ ಇಲಾಖೆಯಲ್ಲಿ ಎಷ್ಟು? 39. ಆಮೇಲೆ ಕಾರ್ಯನಿರ್ವಹಣಾ ಅಧಿಕಾರಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಾಗೆ 15 ಇಷ್ಟು ಹುದ್ದೆಗಳು ಭರ್ತಿ ಮಾಡ್ತಾರೆ. ಇದು ಆಯಾ ಇಲಾಖೆದು ಸಂಖ್ಯೆಯಲ್ಲಿ ನಿಮಗೆ ಮಾಹಿತಿಗಾಗಿ ಕೊಡ್ತಾ ಇದ್ದೇನೆ. ಓಕೆ, ಮತ್ತೆ ಯಾವುದೆಲ್ಲ ಇದೆ ನೋಡಿ. ಈಗ ಬಿ ಗುಂಪಿನಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿ, ಮತ್ತೆ ಅದರಲ್ಲಿ ಬೈಫ್ರಿಕೇಶನ್. ಪ್ರಮುಖ ಬಿ ಗುಂಪಿನ ಹುದ್ದೆ 74, 25 ತಹಶೀಲ್ದಾರ್ ಗ್ರೇಡ್ 2, ಆಮೇಲೆ 21 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. ಇದು ಹುದ್ದೆಗಳು. ಇದರಲ್ಲಿ ನೀವು ರ್ಯಾಂಕ್ ಬಂದ್ರೆ ಇಲ್ಲಿ ಈ ಹುದ್ದೆಗಳನ್ನು ಪಡಿತೀರಿ. ಒಳ್ಳೆ ಹುದ್ದೆಗಳೆಲ್ಲ ಇದು. ಸೊ ಮುಂದೆ ನೋಡುವ. ಮತ್ತೆ ಯಾವ್ದಿದೆ ಹಾಗಿದ್ರೆ ಇಲ್ಲಿ ನೋಡಿ. ಇದರಲ್ಲಿ ಏನು ಮಾಹಿತಿ ಕೊಟ್ಟಿದೆ ಅಂದ್ರೆ, ಸರ್ ಎಷ್ಟು ಏಜ್ ಆಗಿರ್ಬೇಕು ಅಂತ. ಕನಿಷ್ಠ 21 ವರ್ಷ ನೋಡಿ, ಇಲ್ಲಿ ಕೊಟ್ಟು ಬಿಟ್ಟಿದ್ದೇನೆ. ಯಾಕಂದ್ರೆ ಎಲ್ಲ ಪದವಿ ಆಧಾರದಲ್ಲಿ ಇರೋದ್ರಿಂದ 21 ವರ್ಷ ಎಲ್ಲರದ್ದು ಆಗಿರ್ತದೆ, ಹೆಚ್ಚಿನ ವರ್ಷ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗೆ ಏನ್ ಹೇಳಿದ್ದಾರೆ? 40 ವರ್ಷ ಆಗಿರ್ಬೇಕು. ಇದು ಈ ವರ್ಷಕ್ಕೆ ಮಾತ್ರ, ನೆನ್ಪಿಡಿ. ಇದು ಈ ವರ್ಷ ಈ ಎಕ್ಸಾಮಿಗೆ ಮಾತ್ರ ವಿಶೇಷವಾಗಿ ಕೊಟ್ಟಿದ್ದಾರೆ. ಮುಂದೆ ಬರುವಾಗ ಕಡಿಮೆ ಆಗ್ತದೆ. ಯಾಕಂದ್ರೆ ಕೋವಿಡ್ ಇಂದಾಗಿ ಇದೊಂದು ವಿಶೇಷವಾದ ಪ್ರದಾನ ಮಾಡಿದ್ದಾರೆ. ಬಟ್ ಯಾರೆಲ್ಲ 40 ವರ್ಷ ಇದ್ದೀರಿ ಸಾಮಾನ್ಯ ಅಭ್ಯರ್ಥಿ, ಅವರು
ಅರ್ಜಿ ಸಲ್ಲಿಸಬಹುದು. ಪ್ರವರ್ಗ 2A, B ಇವರೆಲ್ಲ 43 ವರ್ಷದವರೆಗಿದೆ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಇಲ್ಲಿ 45 ವರ್ಷ ಇದೆ. ಇದಕ್ಕೆ ನೀವು ಮಾಜಿ ಸೈನಿಕರಾಗಿದ್ದಲ್ಲಿ ಮಾಜಿ ಸೈನಿಕರು ಪ್ಲಸ್ 10 ವರ್ಷ ಹೆಚ್ಚುವರಿ ಸಿಗ್ತದೆ. ಆಮೇಲೆ ಇನ್ನೊಂದು ವಿಧವೆ ಸರ್ಟಿಫಿಕೇಟ್ ಆಗಿರ್ಬೇಕು, ಅಧಿಕೃತ ಇದರಿಂದ ಅವರಿಗೂ ಕೂಡ 10 ವರ್ಷ ಹೆಚ್ಚುವರಿಯಾಗಿ ಸಿಗ್ತದೆ. ಇದಿಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇದು ಈ ನಿಮ್ಮ ಏಜ್ ಲಿಮಿಟ್ ಆಯ್ತು. ಇನ್ನು ಇಲ್ಲಿ ಇದೊಂದು ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ, ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಡಿವೈಎಸ್ಪಿ ಮತ್ತೆ ಅಬಕಾರಿಯಲ್ಲಿ ಅಲ್ಲಿ ಸ್ವಲ್ಪ ಗಟ್ಟಿಯಾಗಿ ಫಿಸಿಕಲ್ ಫಿಟ್ನೆಸ್ ಇದ್ದವ್ರು ಬೇಕಾಗ್ತದೆ. ಇದು ಮಾಹಿತಿ ಕೊಟ್ಟಿದ್ದೇನೆ. ಈಗ ನಿಮ್ಗೆ ಫಿಟ್ನೆಸ್ ಈಗ ಗೊತ್ತಾಗ್ತದೆ ಅಭ್ಯರ್ಥಿಗೆ, ನಾನು ಫಿಟ್ನೆಸ್ ಇಲ್ಲ ಅಂದ್ರೆ ಈ ಹುದ್ದೆಗೆ ನೀವು ಪರಿಗಣಿಸುವುದಿಲ್ಲ. ಹಾಗಾಗಿ ಆಲೋಚನೆ ಮಾಡಿ. ಇದು ಒಂದು. ಸೊ ಹಂತಗಳು ಯಾವುದು ಅಂತೇಳಿ ಈಗಾಗಲೇ ನಾನು ಸ್ವಲ್ಪ ಹಾಗೆ ಹೇಳಿದ್ದೇನೆ ಡೀಟೇಲ್ಸ್ ಆಗಿ. 3 ಹಂತದ ಆಯ್ಕೆ ಪ್ರಕ್ರಿಯೆ ಅಂತೇಳಿ. ಒಂದು ಪೂರ್ವಭಾವಿ, ಈಗಾಗಲೇ ಹೇಳಿದ್ದೇನೆ. ಪ್ರಾಥಮಿಕ ಪರೀಕ್ಷೆ ಆಗ್ತದೆ, ಡೇಟು ಕೂಡ ಹೇಳಿದ್ದೇನೆ. ಅದರ ಆಧಾರದಲ್ಲಿ ನೋಡಿ ಹೇಳಿದ್ದೇನೆ, ಅನುಪಾತ 1:15. 100 ಹುದ್ದೆಗಳಿದ್ರೆ 15 ಜನ ಮುಂದೆ ಹೋಗ್ತಾರೆ. ಅದರ ಇಂಟು ಅಂತ ಹೇಳಿದ್ರೆ 15 ಅಂತ ಹೇಳಿದ್ರೆ ಎಷ್ಟಾಯ್ತು, ಗುಣಿಸು ಅಷ್ಟು. ಸೊ ಅದನ್ನು ಮುಂದೆ ಹೋಗ್ತಾರೆ. ಮುಖ್ಯ ಪರೀಕ್ಷೆ ವಿವರಣಾತ್ಮಕವಾಗಿರ್ತದೆ. ಇದು MCQ ಮಾದರಿ. ಹೇಗಿರ್ತದೆ MCQ, ಮಲ್ಟಿಪಲ್ ಚಾಯ್ಸ್, ಬಹು ಆಯ್ಕೆ ಪದ್ಧತಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ, ಅದಕ್ಕೆ 4 ಅಥವಾ 5 ಆಯ್ಕೆಗಳಿರ್ತದೆ. ಅದರಲ್ಲಿ ನೀವು ಸರಿಯಾದನ್ನು ಗುರುತಿಸುವಂತದ್ದು. 2 ಪೇಪರ್ ಇರ್ತದೆ. ಪೇಪರ್ ಹೇಳಲಿಕ್ಕಿದ್ದೇನೆ. ಆಮೇಲೆ ಮುಖ್ಯ ಪರೀಕ್ಷೆ ವಿವರಣಾತ್ಮಕ ಬರೀಲಿಕ್ಕೆ ಇರ್ತದೆ, ಭಾಷಾಜ್ಞಾನ. ಬರೆಯುವುದು ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರ್ತದೆ. ನೀವು ಯಾವ ಭಾಷೆ ಆಯ್ಕೆ ಮಾಡಿರ್ತೀರಿ ಎಲ್ಲ ಪೇಪರ್ಗಳನ್ನು ಅದೇ ಭಾಷೆಯಲ್ಲಿ. ಈಗ ನೀವು ಇಂಗ್ಲಿಷ್ ಅಲ್ಲಿ ಬರೀತೀರಿ ಅಂತ ಹೇಳಿದ್ರೆ ವಿವರಣಾತ್ಮಕ ಎಲ್ಲವನ್ನು ಇಂಗ್ಲಿಷ್ ಅಲ್ಲೇ ಬರಿಬೇಕು ಎಲ್ಲ. ಆದ್ರೆ ಭಾಷಾಜ್ಞಾನ ಇದ್ದು ಅದು ಬೇರೆ ಭಾಷೆ, ಯಾವ ಭಾಷೆಯಲ್ಲಿದೆ ಅದೇ ಭಾಷೆಯಲ್ಲಿ ಬರಿಬೇಕು. ಬಟ್ ನಿಮ್ಗೆ ಈ ವಿವರಣಾತ್ಮಕ ಪರೀಕ್ಷೆ 5 ಪೇಪರ್ ಇದೆಯಲ್ಲ, ಇದನ್ನ ನೀವು ಯಾವ ಭಾಷೆಯಲ್ಲಿ ಚಾಯ್ಸ್ ಮಾಡಿರ್ತೀರಿ ಬರೆಯುವಾಗ, ನನಗೆ ಇಂಗ್ಲಿಷ್ ಜ್ಞಾನ ಚೆನ್ನಾಗಿದೆ ಅಂದ್ರೆ ಎಲ್ಲ ಪೇಪರ್ ಅನ್ನು ಇಂಗ್ಲಿಷ್ ಅಲ್ಲೇ ಬರಿಬೇಕು. ಇಲ್ಲ ನನಗೆ ಕನ್ನಡ ಚೆನ್ನಾಗಿದೆ ಅಂದ್ರೆ ಕನ್ನಡದಲ್ಲೇ ಬರೀಲಿಕ್ಕೆ ಅವಕಾಶ ಇದೆ. ಪ್ರಶ್ನೆ ಪತ್ರಿಕೆ ಯಾವುದೆಲ್ಲ ಇರ್ತದೆ, 2 ಭಾಷೆಯಲ್ಲಿ ಇರ್ತದೆ, ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ. ಕ್ಲಿಯರ್. ವ್ಯಕ್ತಿತ್ವ ವಿಕಸನ, ಸಂದರ್ಶನ, ಇದು ಒಂದು ಪ್ರಕ್ರಿಯೆ ಆಗಿ ಮುಂದೆ ಎಷ್ಟು ಹೋಗ್ತಾರೆ ಸಂದರ್ಶನಕ್ಕೆ. ರ್ಯಾಂಕಿಂಗ್ ಮಾಡಿದ್ಮೇಲೆ 1:3 ಎಷ್ಟು ಬೇಕಾಗಿದ್ದಾರೆ ಅವರಿಗೆ, 300+ ಅಂತ ಹೇಳಿದಾರಲ್ಲ, ಅದರ 3ರಲ್ಲಿ ಗುಣಿಸಿದಾಗ ಬರೋರು ಸಂದರ್ಶನಕ್ಕೆ ಬರ್ತಾರೆ. ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ವರ್ಗವಾರು ಸೆಲೆಕ್ಷನ್ ಆಗಿ ನಿಮ್ಗೆ ಹುದ್ದೆಯನ್ನು ಪ್ರಾರಂಭ ಆಗ್ತದೆ. ಇದು ಸಿಸ್ಟಮ್. ಓಕೆ. ಇನ್ನು ಪ್ರಾಥಮಿಕ ಪರೀಕ್ಷೆ ಏನೇನು ಇರ್ತದೆ ವಿಷಯ ಮತ್ತೆ ಎಷ್ಟು ಅಂಕಗಳಿದೆ, ಇದೊಂದು ಮಾಹಿತಿ ನೋಡ್ಬಿಡುವ. ಪೂರ್ವಭಾವಿ ಪರೀಕ್ಷೆಯಲ್ಲಿ 2 ಪೇಪರ್ ಇರ್ತದೆ ವಿದ್ಯಾರ್ಥಿಗಳೇ. ಸೊ ಪ್ರತಿ ಒಂದು ಪೇಪರ್ಗೆ 100 ಪ್ರಶ್ನೆಗಳು. 100 ಪ್ರಶ್ನೆಗಳು. ಪ್ರತಿ ಪ್ರಶ್ನೆಗೆ ಎಷ್ಟು, 2 ಅಂಕಗಳು. ಸೊ 2 ಅಂಕ. ಸೊ 100 ಗುಣಿಸು 2 ಅಂತ ಹೇಳಿದ್ರೆ 200 ಮಾರ್ಕ್ಸ್ ಆಯ್ತಲ್ವಾ. ಸೊ ಇಲ್ಲಿ ಕೊಟ್ಟಿದೆ 200. ಎಷ್ಟು ಅವಧಿ ಅಂತ ಹೇಳಿದ್ರೆ 2 ಗಂಟೆ. ಏನು ವಿಷಯ ಇರ್ತದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳು 40 ಪ್ರಶ್ನೆ. ಮಾನವಿಕ ವಿಷಯಗಳು ನೋಡಿ, ಇಲ್ಲಿ ನೀವು ಮಾನವಿಕ ವಿಷಯ ಅಂದ್ರೆ ಏನ್ ಬಂತು, ಎಲ್ಲೋ ಬಂತು. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂದ್ರೆ ಇತಿಹಾಸ, ಸಂವಿಧಾನ, ಜಿಯೋಗ್ರಫಿ ಮತ್ತೊಂದು. ಆಮೇಲೆ ನಿಮಗೆ ಎಲ್ಲ ವಿಷಯಗಳು ಇಲ್ಲಿ ಒಳಗೊಂಡಿದೆ. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಯಾವ್ದೆಲ್ಲ ಇದೆ ಅದೆಲ್ಲವೂ ಒಳಗೊಂಡಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಪೇಪರ್. ಸೊ ಇದು ಕೂಡ ಹಾಗೆ ಎಲ್ಲ MCQ ಅಂದ್ರೆ ಗೊತ್ತಾಯ್ತಲ್ಲ, ಮಲ್ಟಿಪಲ್ ಚಾಯ್ಸ್, ಬಹು ಆಯ್ಕೆ ಪದ್ಧತಿ ಇದೆ. ಸೊ ಇಲ್ಲಿ ಕೂಡ ಪ್ರಶ್ನೆಗಳು 100, ಪ್ರತಿ ಪ್ರಶ್ನೆಗೆ 2 ಅಂಕ ಅಂದ್ರೆ 200 ಅಂಕಗಳು, 2 ಗಂಟೆ ಅವಧಿ. ಏನೇನು ವಿಷಯ, ರಾಜ್ಯದ ವಿಷಯಗಳು ಇಲ್ಲಿ ಅಂದ್ರೆ ಈಗ ನಮ್ಮ ರಾಜ್ಯದ ಯಾವುದೇ ವಿಷಯ, ಅದು ಇತಿಹಾಸ ಇರ್ಬೋದು, ನಮ್ಮ ಬೇರೆ ಬೇರೆ ವಿಷಯಗಳಿರ್ಬೋದು, ರಾಜ್ಯದ ಬೇರೆ ಬೇರೆ ವಿಷಯಗಳ ಕುರಿತು ಇರ್ಬೋದು, ಮಾಹಿತಿ ಇರ್ಬೋದು, ವಿಜ್ಞಾನ ತಂತ್ರಜ್ಞಾನ ಪರಿಸರಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಇದೆಲ್ಲ ಇಲ್ಲಿ ನಿಮ್ಗೆ ಕೇಳ್ತಾರೆ. ಸೊ ಹಾಗೆ ಕಂಪ್ಯೂಟರ್ ಜ್ಞಾನ ಮತ್ತೊಂದೆಲ್ಲ ಎರಡೂ ಕೂಡ ಸಾಮಾನ್ಯ ಜ್ಞಾನ ಅಂತ ಹೇಳಿದ್ರೆ ಎಲ್ಲವೂ ಬಂತು. ಈ 2 ಪೇಪರ್ಗಳನ್ನ ನೀವು MCQ ಆಧಾರದಲ್ಲಿ ಬರೆದು ರ್ಯಾಂಕ್ ಆಧಾರದಲ್ಲಿ. ಸರ್ ರ್ಯಾಂಕ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಆ ವರ್ಷದಲ್ಲಿ ಭಾಗವಹಿಸಿದವರು, ಉದಾಹರಣೆಗಾಗಿ 1,00,000 ಜನ ಭಾಗವಹಿಸಿದ್ದಾರೆ ಅಂತ ಇಟ್ಕೊಳ್ಳುವ, ಹೆಚ್ಚಿರ್ತಾರೆ ಬಟ್ ನಾನು ಅಂದಾಜು ಹೇಳುದು ನಿಮಗೆ. ಸೊ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ, ಹೈಯೆಸ್ಟ್ ಅಂಕ. ಈ ವರ್ಷ ಎಲ್ಲ ಸಾಮಾನ್ಯ
ಒಂದಿಷ್ಟು ಹೆಚ್ಚು ಅಧ್ಯಯನ ಮಾಡಲಿಲ್ಲ, ಎಲ್ಲ ಪರ್ಸೆಂಟೇಜ್ ಎಷ್ಟು ತಗೊಂಡಿದ್ದಾರೆ, 40 ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಆ 40% ಅವರೇ ಮುಂದಿನ ಹಂತಕ್ಕೆ ಹೋಗ್ತಾರೆ. ಇಲ್ಲ ತುಂಬಾ ಜಾಣರು, ತುಂಬಾ ಓದಿದ್ದಾರೆ, ಬಹಳ ಸ್ಟಡಿ ಮಾಡಿ ಬಂದಿದ್ದಾರೆ, 80% ಅಂದ್ರೆ 80% ವರ್ಗವಾರ ಇದು, 80% ಅವರೇ ಮುಂದಿನ ಹಂತಕ್ಕೆ ಹೋಗ್ತಾರೆ. ಸೊ ಅದು ಸಿಕ್ಲಿಲ್ಲ ಅಂದ್ರೆ ಮುಂದಿನ ಹಂತಕ್ಕೆಲ್ಲ ನೋಡ್ಕೊಂಡು ಅಂದ್ರೆ ಆಯಾ ವರ್ಗವಾರೇ ಆಯ್ಕೆ ಆಗ್ತದೆ, ಈ ಮಾರ್ಕ್ಸ್ ಕೂಡ ಅಲ್ಲಿ ಕೆಲಸ ಆಗ್ತದೆ. ಈ ರೀತಿ ನೀವು ಮುಂದಿನ ಹಂತಕ್ಕೆ ಹೋದ್ರೆ ಕಟ್ ಆಫ್ ಅಂತ ಹೇಳ್ತಾರೆ ಇದಕ್ಕೆ. ಈ ಕಟ್ ಆಫ್ ಅನ್ನೋದು ಯಾವ ವರ್ಷದಲ್ಲಿ ಹೇಗೆ ಬರ್ತದೆ ಅನ್ನೋದು ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ. ಆದ್ರೆ ಪರ್ಸೆಂಟೇಜ್ ನೋಡುವಾಗ ನಮ್ಗೆ ಗೊತ್ತಿರೋ ಹಾಗೆ ಸಾಧಾರಣ 60-70 ಮೇಲೆ ಹೋಗ್ತದೆ. 80 ಹೋದ್ರೆ ಇನ್ನೂ ಈಗ, ಯಾಕಂದ್ರೆ ಈಗೆಲ್ಲ ಸಾಕಷ್ಟು ಸಾಧನೆಗಳು ಸಿಕ್ಕುದ್ರಿಂದ ಅಧ್ಯಯನ ಮಾಡಿ ಬರ್ತಾರೆ, 80 ವರೆಗೆ ಹೋಗೋ ಸಾಧ್ಯತೆ ಇದೆ. ನೀವು ಏನ್ ಮಾಡಿ, ಗಟ್ಟಿಯಾಗಿ ಓದಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಿ, ಖಂಡಿತ ಪಾಸ್ ಆಗ್ತೀರಿ. ಓಕೆ, ಮುಂದಿನ ವಿಷಯಕ್ಕೆ ಬರ್ತೇನೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ಏನಂತ ಹೇಳಿದ್ರೆ, ಈಗ ನೀವು ಒಂದು ಪ್ರಶ್ನೆ MCQ ಅಂತ ಹೇಳಿದೆ ನಿಮ್ಗೆ ಅಲ್ವಾ. ಬಹು ಆಯ್ಕೆ ಪದ್ಧತಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, MCQ ಮಲ್ಟಿಪಲ್ ಚಾಯ್ಸ್. ಒಂದು ಪ್ರಶ್ನೆ ನಿಮ್ದು ಸರಿ ಆಯ್ತು. ಓಕೆ, ಸರಿ ಆಯ್ತು ಒಂದು ಪ್ರಶ್ನೆ, ಅಲ್ಲಿ 2 ಅಂಕ ಸಿಕ್ತು ನಿಮ್ಗೆ. ಆಮೇಲೆ ನೆಕ್ಸ್ಟ್ ಪ್ರಶ್ನೆ ನಿಮ್ದು ರಾಂಗ್ ಆಯ್ತು ಅಂತ ಹೇಳಿದ್ರೆ ಈ 2 ಅಂಕದಲ್ಲಿ ನಿಮ್ದು 0.5 ಅಂದ್ರೆ ಒಂದು ಪ್ರಶ್ನೆಗೆ 4, ಅಂದ್ರೆ 1 ರೂಪಾಯಿಗೆ 4 ಆಣೆ ಕಟ್ ಆಗಿದಾಗೆ 2 ರೂಪಾಯಿಗೆ ಎಷ್ಟಾಯ್ತು, 8 ಆಣೆ ಕಟ್ ಆಗುದು. ಉಳಿತು ಎಷ್ಟು ನಿಮ್ಮ ಅಕೌಂಟ್ ಅಲ್ಲಿ? 1.5 ರೂಪಾಯಿ. ಈ ತರ ನಿಮ್ಗೆ ರೂಪಾಯಿಯಲ್ಲಿ ಹೇಳಿದಾಗ ಗೊತ್ತಾಗ್ಬಹುದು, ಸಾಧಾರಣ ಅಲ್ಲ ನಿಮ್ಗೆಲ್ಲ ಗೊತ್ತಾಗ್ತದೆ, ಎಲ್ಲ ಪದವೀಧರರು. ಸೊ ಏನಾಗ್ತದೆ, ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಒಂದು ಅಂಕದಲ್ಲಿ ಅಂದ್ರೆ 0.20 ಅಂತ ಹೇಳಿದ್ರೆ 2 ಅಂಕಕ್ಕೆ ಎಷ್ಟಾಯ್ತು, 0.50 ಆಯ್ತು ಅಲ್ವಾ. ಸೊ ಹಾಗೆ ಇಲ್ಲಿ ಮಾಹಿತಿ ಕೂಡ ಕೊಟ್ಟಿದ್ದೇನೆ. ಸೊ ಇದನ್ನ ನೋಡಿ ಆಲೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಒಂದು ಆನ್ಸರ್ ಮಾಡಬೇಕಾಗ್ತದೆ. ತಪ್ಪು ಉತ್ತರಕ್ಕೆ ಇಲ್ಲಿ ಮೈನಸ್ ಕೂಡ ಇದೆ. ಇಷ್ಟನ್ನು ಹೇಳ್ತಾ ಮುಂದಿನ ವಿಷಯಕ್ಕೆ ಬರ್ತೇನೆ. ಇದು ಬಹಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು, ಇದೊಂದು ವಿಷಯ ತಿಳ್ಕೊಳ್ಳಿ. ಸರ್ ನಾನೀಗ ಪೂರ್ವಭಾವಿ ಪರೀಕ್ಷೆ ಪಾಸ್ ಮಾಡ್ಕೊಂಡಿದ್ದೇನೆ, ಆಮೇಲೆ ಅದಕ್ಕಿಂತ ಮೊದಲು ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ ನಾನು ರ್ಯಾಂಕ್ ಕೂಡ ಬಂದಿದ್ದೇನೆ. ಒಳ್ಳೆ 5 ಪೇಪರ್ಗಳನ್ನು ಚೆನ್ನಾಗಿ ಬರೆದಿದ್ದೇನೆ. 5 ಪೇಪರ್ ಕೂಡ ಚೆನ್ನಾಗಿ ಬರೆದಿದ್ದೇನೆ. ಮುಖ್ಯ ಪರೀಕ್ಷೆದು ರ್ಯಾಂಕ್ ಕೂಡ ಬಂದಿದ್ದೇನೆ, 80% ತಗೊಂಡಿದ್ದಾನೆ. ಎಕ್ಸಾಂಪಲ್ ಇದು ನಾನು ಹೇಳ್ತಾ ಇರೋದು. ಬಟ್ ಇಲ್ಲಿ 2 ಭಾಷಾ ಜ್ಞಾನದ ಪೇಪರ್ ಇದೆ ವಿದ್ಯಾರ್ಥಿಗಳೇ. 2 ಪೇಪರ್ ಅಲ್ಲಿ ಒಂದು ಕನ್ನಡ ಕಂಪಲ್ಸರಿ, ಒಂದು ಕನ್ನಡ, ಒಂದು ಇಂಗ್ಲಿಷ್. 150 ಅಂಕಗಳದ್ದು 2 ಪೇಪರ್, ಇದು 150, ಇದು 150. ಜಸ್ಟ್ ಪಾಸ್ ಅಂದ್ರೆ 100ಕ್ಕೆ ಎಷ್ಟಾಯ್ತು, 35. ಹಾಗಿದ್ರೆ 150ಕ್ಕೆ ಎಷ್ಟು? ಸೊ ಇಲ್ಲೇ ಕೊಟ್ಟಿದೆ ನೋಡಿ, 52.5. ಎಷ್ಟು ಮಾರ್ಕ್ಸ್ ತೆಗಿಲೇಬೇಕು. ಸರ್ ನಾನು ಇಲ್ಲಿ ರ್ಯಾಂಕ್ ಬಂದಿದ್ದೇನೆ, ಇದು ಪಾಸ್ ಆಗ್ಲಿಲ್ಲ, 52.5 ತಗೊಳ್ಳಿಲ್ಲ. 50 ತಗೊಂಡಿದ್ರೆ ನೀವು ಮುಂದೆ ಸಿಲೆಕ್ಟ್ ಆಗೋದಿಲ್ಲ. ಅಲ್ಲಿ ರ್ಯಾಂಕ್ ಬಂದಿರಬಹುದು, ಬಟ್ ಈ 2 ಪೇಪರು ಪಾಸ್ ಆಗ್ಲೇಬೇಕು. ಯಾಕೆ ಹೀಗೆ ಮಾಡಿದ್ದಾರೆ ನೋಡಿ. ನೀವೊಂದು ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ 2 ಭಾಷಾ ಜ್ಞಾನ ಇರಲೇಬೇಕು. ಕನ್ನಡದಲ್ಲಿ ಯಾವುದೇ ಬರೆಯುವ, ಓದುವ, ಒಂದು ಡ್ರಾಫ್ಟ್ ಮಾಡುವಂಥದ್ದು, ಹಾಗೆ ಇಂಗ್ಲಿಷ್ ಅಲ್ಲಿ, ಯಾಕಂದ್ರೆ ನೀವು ಕೇಂದ್ರ ಸರ್ಕಾರದ ವ್ಯವಹಾರ ಮಾಡುವಾಗ ನಿಮಗೆ ಇಂಗ್ಲಿಷ್ ವಿಜ್ಞಾನ ಬೇಕೇ ಬೇಕಲ್ವಾ. ಮತ್ತೆ ಕನ್ನಡವೇ ಎಲ್ಲರೂ ಇರ್ತಾರ, ಒಂದು ರಾಜ್ಯ ಅಂತ ಹೇಳಿದ್ರೆ ಎಲ್ಲಾ ಭಾಷಿಕರು ಇರ್ತಾರೆ, ಅವರೊಟ್ಟಿಗೆ ನೀವು ಇಂಗ್ಲಿಷ್ ಅಲ್ಲೇ ವಿಷಯಗಳನ್ನ ಪತ್ರ ಮುಖೇನ ಮಾಡಬೇಕಾಗ್ತದೆ ಅಥವಾ ಮಾಹಿತಿಗಳನ್ನು ಕೊಡಬೇಕಾಗ್ತದೆ. ಹಾಗಾಗಿ 2 ಭಾಷೆಯಲ್ಲಿ ಪಾರಂಗತರಾಗಬೇಕು. ಅದಕ್ಕೆ ಕಂಪಲ್ಸರಿ ಇದು 2 ಪೇಪರ್. ಜಸ್ಟ್ ಪಾಸ್, ನಾಟ್ ಎ ಕಟ್ ಆಫ್. ಇದು ರ್ಯಾಂಕಿಗೆ ಬರೋದಿಲ್ಲ, ಜಸ್ಟ್ ಪಾಸ್. ಎಷ್ಟು ಅಂಕ? ಇಷ್ಟೇ, 35%. ಪರ್ಸೆಂಟೇಜ್ ಹೇಳಿದ್ರೆ 35. ಅದು 150ಕ್ಕೆ ಸೇರಿದಾಗ ಇಷ್ಟ ಆಗ್ತದೆ. ಇಷ್ಟನ್ನ ನೀವು ತಗೊಳ್ಳೇಬೇಕು. ಇಲ್ಲಿ ರ್ಯಾಂಕ್ ಬಂದ್ರು ಮುಂದೆ ಸೆಲೆಕ್ಷನ್ ಆಗೋದಿಲ್ಲ. ಹಾಗಾಗಿ 2 ಪೇಪರು ಬಹಳ ಮುಖ್ಯವಾಗಿ ಪರಿಗಣಿಸಿ. ಇನ್ನು ಮುಖ್ಯ ವಿಷಯಕ್ಕೆ ಬರುವ, ಇಲ್ಲಿ ಯಾವ್ದಾವ್ದು ಪೇಪರ್ ಇರ್ತದೆ, ವಿಷಯ ಏನು ಅಂತ. ಮುಖ್ಯ ಪರೀಕ್ಷೆಗೆ ನೀವು ಪ್ರಾಥಮಿಕ ಪರೀಕ್ಷೆ ಪಾಸ್ ಆಗಿದ್ದೀರಿ, ಆಮೇಲೆ ಇದೆಲ್ಲ ಕಂಟಿನ್ಯೂ ಪೇಪರ್ ಇರ್ತದೆ. ಮುಖ್ಯ ಪರೀಕ್ಷೆಗೆ ಬಂದಿದ್ದೀರಿ, ಯಾವ್ದು ಪ್ರಬಂಧ ನೀವೆಲ್ಲ ಹೈಸ್ಕೂಲಲ್ಲಿ ಏನು ಓದಿದ್ರಿ, SLC ಅಲ್ಲಿ ತುಂಬಾ ಪ್ರಬಂಧ ಬರೆದಿರ್ಬೋದು. ಆ ಪ್ರಬಂಧಕ್ಕೆ 250 ಅಂಕಗಳು. ಎಸ್, ಸಾಮಾನ್ಯ ಅಧ್ಯಯನ 1 250 ಅಂಕಗಳದ್ದು ಪೇಪರ್. ಸಾಮಾನ್ಯ ಅಧ್ಯಯನ 2 250, 3, 4, ಒಟ್ಟು 5 ಪೇಪರ್ ಇದೆ. ಇದರಲ್ಲಿ ನೀವು ಕಟ್ ಆಫ್ ಬರಬೇಕು. ಟಾಪ್ ಮೋಸ್ಟ್ ಯಾರು ಬರ್ತಾರೆ ಅವರು ವರ್ಗವಾರು ನೆನ್ಪಿಟ್ಕೊಳ್ಳಿ, ಪ್ರತಿ ವರ್ಗವಾರು ಆಯ್ಕೆ ಆಗ್ತದೆ. ಇನ್ನು ಟೋಟಲ್ ನಿಮಗೆ ಮುಂದೆ ಅಂತಿಮ ಆಯ್ಕೆ ಹೇಗೆ ಅಂತ ಹೇಳಿದ್ರೆ, ನೀವು ಪ್ರಾಥಮಿಕ ಪರೀಕ್ಷೆ ಪಾಸ್ ಆಗಿದ್ದೀರಿ, ಕಟ್ ಆಫ್ ಆಗಿ ಮುಖ್ಯ ಪರೀಕ್ಷೆಗೆ ಬಂದ್ಬಿಟ್ಟಿದ್ದೀರಿ. ಆ ಮುಖ್ಯ ಪರೀಕ್ಷೆಯ
ಒಟ್ಟು ಅಂಕಗಳು ಎಷ್ಟಿದೆ ಅಂತ ಹೇಳಿದ್ರೆ ಟೋಟಲ್ ಇಲ್ಲಿದೆ ಇಷ್ಟು ಅಂಕಗಳು 1250 ಪ್ಲಸ್ ವ್ಯಕ್ತಿತ್ವ ವಿಕಸನ ಅಂದ್ರೆ ಇಂಟರ್ವ್ಯೂ ಅಂತ ನಾವು ಹೇಳ್ತೇವೆ, ಇದರ ಅಂಕಗಳು ಸೇರಿದಾಗ ಇಲ್ಲಿ 1275. 1275ರಲ್ಲಿ ಇದನ್ನು ಕಟ್ ಆಫ್ ಮಾಡಿದಾಗ ಎಷ್ಟು ಆಗ್ಬಹುದು? ಉದಾಹರಣೆಗಾಗಿ 900 ನಿಂತಿದ್ದಾರೆ ಹೈಯೆಸ್ಟ್ ಅಂತ ಇಟ್ಕೊಳ್ವಾ, 900 ಆದವರು ಸಿಲೆಕ್ಟ್ ಆಗ್ತಾರೆ, ಸಾಮಾನ್ಯ ಅಂತ ಇಟ್ಕೊಳ್ವಾ. ಇದು OBC ಯಲ್ಲಿ 800 ಆಗಿದೆ ಇಷ್ಟಕ್ಕೆ ಅಂತ ಇಟ್ಕೊಳ್ವಾ, 800 ಸಿಲೆಕ್ಷನ್ ಆಗ್ತದೆ. ಅಂದ್ರೆ ಈ ಮಾರ್ಕ್ಸ್ ನಾನು ಹೇಳಿದ ಟೋಟಲ್. SC ಯಲ್ಲಿ ಒಂದು ಎಷ್ಟು ಇರ್ಬೋದು, ಅವರು ಕೂಡ 800 ಬಂದಿದ್ದಾರೆ ಅಂತ ಇಟ್ಕೊಳ್ವಾ. ಸೊ ಆಯಾ ವರ್ಗ ಅಥವಾ ಹೆಚ್ಚಿಗೆ 800, ಇದೊಂದು 750 ಇಟ್ಕೊಳ್ಬೇಕಿದ್ರೆ ಈ ತರ ನಿಮ್ಗೆ ಕಟ್ ಆಫ್ ಆಗ್ತದೆ. ಹಾಗಾಗಿ ಆಯಾ ವರ್ಗದಲ್ಲಿ ಎಷ್ಟು ಬಂದಿದ್ದಾರೆ ನೋಡಿಯೇ ಸಿಲೆಕ್ಟ್ ಆಗ್ತದೆ. ಇನ್ನೊಂದು ವಿಷಯ, ಇಲ್ಲಿ ಇನ್ನೊಂದು ತುಂಬಾ ಜನರಿಗೆ ಗೊಂದಲ ಇರ್ತದೆ. ಈ ಕಟ್ ಆಫ್ಗಳು ಆ ವರ್ಷ ಇದು ಅಂದಾಜು ಮೇಲೆ ಕೊಟ್ಟಿದ್ದು. ಟೋಟಲ್ ಇಷ್ಟು ಮಾಡಿದಾಗ 900 ಆದ್ರೆ 900 ಅವರು ಎಷ್ಟು ಬೇಕಾಗಿದ್ದಾರೆ ಅಷ್ಟೇ ಜನ 1:3 ಕರೀತಾರೆ ಇಂಟರ್ವ್ಯೂಗೆ. ಸೊ ಕರೆದಾಗ ಈ ಇಂಟರ್ವ್ಯೂನಲ್ಲಿ ಅವರನ್ನ ಇದು ಮಾಡಿದಾಗ ಈ ಟೋಟಲ್ ಇದು ಮಾಡಿದಾಗ ಇಷ್ಟು ಬಂದ್ರೆ ಇವ್ರು ಸಿಲೆಕ್ಟ್ ಆಗ್ತಾರೆ. ಅಲ್ಲಿ ಕಡಿಮೆ ಬಂದ್ರೆ ಅವರು ಸಿಲೆಕ್ಟ್ ಆಗೋದಿಲ್ಲ. ಎಷ್ಟು ಜನ ಬೇಕು, 900 ತಗೊಂಡವರು ಇವರಿಗೆ 20 ಜನ ಬೇಕಿದ್ರೆ 20 ಜನರು ಸಿಲೆಕ್ಟ್ ಆಗಿಬಿಡ್ತಾರೆ ಆ ತರ. ಸೊ ಇದು ಕಟ್ ಆಫ್ ಅನ್ನೋದು ಹೇಗೆ ಬರ್ತದೆ ಹೇಳಲಿಕ್ಕಿದಲ್ಲ, ನಾನು ಅಂದಾಜು ಮೇಲೆ ಹಾಕಿದ್ದು. ಇದು ಕಟ್ ಆಫ್ ಆಧಾರದಲ್ಲಿ ಈ 3 ಪರಿಗಣಿಸ್ತಾರೆ. ಮುಖ್ಯ ಪರೀಕ್ಷೆ, ವ್ಯಕ್ತಿತ್ವ ವಿಕಸನ ಎಲ್ಲ ಸೇರಿದಾಗ ಎಷ್ಟು, ಇದರ ಟೋಟಲ್ ಎಷ್ಟು ಬಂದಿದ್ದಾರೆ, ಅಪ್ಮೋಸ್ಟ್ ವರ್ಗವಾರು ಸಿಲೆಕ್ಷನ್ ಆಗ್ತದೆ. ಓಕೆ, ಅರ್ಜಿ ಶುಲ್ಕ ಈಗ ಇದೆಲ್ಲ ಸರಿಯೇ ಸರ್, ಎಷ್ಟು ಕಟ್ಟಲಿಕ್ಕೆ ಅಂತೇಳಿ. ಇಲ್ಲಿ ನೀವು ಅವರಿಗೆ ಅಪ್ಲಿಕೇಶನ್ ಹಾಕುವಾಗ ಸಾಮಾನ್ಯ ಅಭ್ಯರ್ಥಿಗೆ 600 ರೂಪಾಯಿ ಕಟ್ಟಲಿಕ್ಕಿದೆ. ಎಷ್ಟು? 600 ರೂಪಾಯಿ, 600 rupees. ಪ್ರವರ್ಗ OBC ಅಂತ ನಾವೇನ್ ಹೇಳ್ತೇವೆ 300 rupees. ಮಾಜಿ ಸೈನಿಕರಿಗೆ 50 ರೂಪಾಯಿ ಇದೆ. ಆಮೇಲೆ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ವಿಶೇಷ ಚೇತನರಿಗೆ ಶುಲ್ಕ ಇಲ್ಲ. ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಕಡ್ಡಾಯವಾಗಿ ಅರ್ಜಿ ಶುಲ್ಕವನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಸಂದಾಯ ಮಾಡುದು. ಆದರೆ ಯಾವುದ್ರ ಮುಖಾಂತರ, ಈಗಿನ ಆಧುನಿಕ ಪದ್ಧತಿ UPI, ಆಮೇಲೆ ಏನು ನಿಮ್ಗೆ ಆಧುನಿಕ ಪದ್ಧತಿ ಇದೆ ಡಿಜಿಟಲ್ ಮೆಥಡ್ಗಳಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಮಾಡ್ಬೇಕಾಗ್ತದೆ. ಓಕೆ, ಇನ್ನು ಅರ್ಜಿ ಹೇಗೆ ಸಲ್ಲಿಸುದು ಅಂತೇಳಿ ನೋಡಿ. KPSC ಉದ್ಯೋಗ ಇದಕ್ಕೆ ಪೋರ್ಟಲ್ಗೆ ಹೋಗ್ಬೇಕು. ಅಲ್ಲಿ OTR ಬರ್ತದೆ. ನೆಕ್ಸ್ಟ್ ಹುದ್ದೆಯನ್ನು ಆಯ್ಕೆ ಮಾಡಬೇಕಾಗ್ತದೆ. ನೀವು ಯಾವ ಹುದ್ದೆಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀರಿ. ನಂತರ ಶುಲ್ಕ ಪಾವತಿ ಮಾಡಬೇಕು. ನಂತರ ನಿಮ್ಗೆ ಭಾವಚಿತ್ರ ಅಲ್ಲಿ ಅಪ್ಲೋಡ್ ಎಲ್ಲ ಕೊಟ್ಟಿದ್ದೇನೆ, ಸ್ಕ್ರೀನ್ಶಾಟ್ ತಗೊಳ್ಳಿ. ಅದು ನಿಮ್ಗೆ ಇವ್ರಿಗೆ ತೋರಿಸಿ, ಕಂಪ್ಯೂಟರ್ ಸೆಂಟರ್ ಅವರಿಗೆ, ಈ ಭಾವಚಿತ್ರ ಇಷ್ಟು ಇರ್ಬೇಕು KB ಅಂತ ಹೇಳಿ. ಇದು ಕೂಡ ಒಂದು ಮಾಹಿತಿ, ಯಾಕಂದ್ರೆ ಅಲ್ಲಿ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದೇನೆ ಎಲ್ಲ ಡೀಟೇಲ್ಸ್. ಇದರದ ಒಂದು ಸ್ಕ್ರೀನ್ಶಾಟ್ ತಗೊಂಡ್ರೆ ನಿಮ್ಗೆ ಎಷ್ಟು ಅದು ಇವ್ರಿಗೆ ಕೊಡಿ, ಯಾರು ಕಂಪ್ಯೂಟರ್ ಸೆಂಟರ್ ಈ ಸೈಜಿಗೆ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರ್ತದೆ. ಆ ಸೈಜ್ ಇದ್ದು ಅವರು ಇದನ್ನ ಮಾಡಿ ಕೊಡ್ತಾರೆ. ಓಕೆ, ಮತ್ತೆ ಇಲ್ಲಿ ಅವ್ರದ್ದು ಸಹಾಯವಾಣಿ ಕೂಡ ನಂಬರ್ ಕೊಟ್ಟಿದ್ದೇನೆ. ಈ ನಂಬರಿಗೆ ನಿಮ್ಗೆ ಏನಾದ್ರು ಗೊಂದಲ ಇದ್ರೆ, ಸರ್ ಯಾವ ರೀತಿ ಏನೇ ಗೊಂದಲ ಇದ್ರೆ ಅಲ್ಲಿ ಫೋನ್ ಮಾಡಬಹುದು ಅಂತ ಹೇಳಿದ್ದಾರೆ. ವೆಬ್ಸೈಟ್ ಕೂಡ ಕೊಟ್ಟಿದ್ದೇನೆ. ಎಲ್ಲ ಮಾಹಿತಿಯನ್ನು ತಗೊಂಡು ನೀವೆಲ್ಲ ಈ ನಾಡಿನಲ್ಲಿ ಒಂದು ಅತ್ಯುನ್ನತವಾದ ಹುದ್ದೆ ಪಡಿಲಿಕ್ಕೆ ಬಹಳ ದಿನಗಳ ನಂತರ ಇದು ಕರಿತಾ ಇದ್ರು. ಲಾಸ್ಟ್ ಈಗ ಒಂದು ಮಾತು ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ, ಇವತ್ತಿನ ಯುಗ ಹೇಗಾಗಿದೆ ಅಂದ್ರೆ ಡಿಜಿಟಲ್ ಯುಗದಲ್ಲಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅನ್ನೋದಿದೆ. ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ಇಷ್ಟು ದೊಡ್ಡ ದೇಶ ಇದೆ. ಈ ದೇಶವನ್ನು ಕಟ್ಟಿ ಬೆಳೆಸಬೇಕಾದ್ರೆ ನೀವು ಯಾವ ಕಾಲಕ್ಕೆ ಹೋದ್ರೂ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ. ಏನೋ ಇರ್ತದೆ ಕೆಲವು ಸಣ್ಣ ಪುಟ್ಟ ದೋಷಗಳು. ಆ ದೋಷಗಳನ್ನೇ ತಿಳ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತಲ್ಲ. ನಿಮ್ಮ ಕೆಲಸ ಅಂತ ಹೇಳಿದ್ರೆ ಸರಿಯಾಗಿ ಅಧ್ಯಯನ ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆ ಬರೆಯುವುದು. ಈ ತರ ಒಂದು ಮಾಡಿದ್ರೆ ಈ ಪ್ರಯತ್ನವೇ ನಿಮ್ಮನ್ನು ಮುಂದೆ ತರ್ತದೆ ಅಂತ ನನ್ನ ಆಶಯ. ಇಷ್ಟನ್ನು ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಶುಭ ಆಗ್ಲಿ. ಮತ್ತೇನಾದ್ರೂ ಬಾಕಿ ಇದ್ರೆ ನೋಡಿ, ಇಲ್ಲಿ ಕೊಟ್ಟಿದ್ದೇನೆ. ನಮ್ದು ಮತ್ತೆ ಒಂದ್ಸಲ ಹೇಳ್ತೇನೆ. ಸಿಂಪಲ್ ಆಗಿ ಬಹಳ ಕಡಿಮೆ ವೆಚ್ಚದಲ್ಲಿ ನಾವೊಂದು ಫೌಂಡೇಶನ್ ಕೋರ್ಸ್ ಏನ್ ಹೇಳಿದ್ದೇವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಈ ಸಂಸ್ಥೆದ್ದು ಕಲಿಬೇಕು ಅನ್ನೋ ಆಸೆ ಇದ್ದವರಿಗೆ. ನಾನು ಯಾರಿಗೂ ಒತ್ತಾಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಹೇಳಿ, ಒತ್ತಾಯದಲ್ಲಿ ಯಾವುದೂ ಆಗುದಿಲ್ಲ. ಅದು ನಿಮ್ಮ ಸ್ವಯಂ ಪ್ರೇರಿತವಾಗಿ ಇದು ಬೇಕು, ಇದು ಅಡ್ಡಿಲ್ಲ ಅಂತ ಅನಿಸಿದ್ರೆ ಮಾತ್ರ ಬನ್ನಿ. ಇಲ್ಲ, ನಮ್ಮ ಯೂಟ್ಯೂಬ್ ಇದೆ. ಯೂಟ್ಯೂಬ್ ಅಲ್ಲಿ ಖಂಡಿತ 75+ ಈಗಾಗಲೇ ನಾನಲ್ಲಿ ಬೇರೆ ಬೇರೆ ವಿಷಯದ ಕುರಿತು ಯೂಟ್ಯೂಬ್ ವಿಡಿಯೋಗಳಿದೆ ಅದರಲ್ಲಿ. ಓಕೆ, ನಮ್ಮ ಯೂಟ್ಯೂಬ್ ಅಲ್ಲಿ ಬ್ರಹ್ಮಾವರ ನರೇನ್ ಅಕಾಡೆಮಿ, ಈ ಯೂಟ್ಯೂಬ್ ಅಲ್ಲಿ
ಹೋಗಿ ಆ ವಿಷಯಗಳನ್ನು ಅಧ್ಯಯನ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಸಹಕಾರಿ ಆಗ್ತದೆ. ಉದಾಹರಣೆಗಾಗಿ ನಿಮ್ಗೆ ಹೇಳುದಾದ್ರೆ ಕೃಷ್ಣಾ ನದಿ ಎಲ್ಲಿ ಉಗಮ ಆಗ್ತದೆ ಪ್ರಶ್ನೆ ಬಂತು. ತುಂಬಾ ಜನರಿಗೆ ಗೊತ್ತಿರ್ಬೋದು, ಹೆಚ್ಚಿನವರು, ಕೆಲವರು ಗೊತ್ತಿರ್ಲಿಕ್ಕಿಲ್ಲ. ಅದು ಮಹಾರಾಷ್ಟ್ರದಲ್ಲಿ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ, ಆ ಉಗಮ ಸ್ಥಾನಕ್ಕೆ ಮಹಾಬಲೇಶ್ವರ ಅಂತ ಹೇಳ್ತಾರೆ, ಮತ್ತೆ ಯಾವುದೆಲ್ಲ ರಾಜ್ಯಗಳು, ಹೀಗೆಲ್ಲ ಡಿಟೇಲ್ಸ್ ಇರುವಂತ ವಿಡಿಯೋಗಳಿದೆ. ಸಾಮಾನ್ಯ ಜ್ಞಾನದಿದೆ, ನದಿ ಪರ್ವಶ್ರೇಣಿ ಬೇಕಿದೆ. ಇನ್ನು ನಮ್ಮ ಆ್ಯಪ್ ಪರ್ಚೇಸ್ ಮಾಡಿದ್ರೆ ಅಲ್ಲಿ 150+ ಸಿಗ್ತದೆ, ಈ 75. ಮತ್ತೆ ನೀವು ಹಿಂದಿನ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಪಾಸ್ ಆಗ್ತೀರಿ. ಸತತ ಅಧ್ಯಯನವೇ ನಿಮ್ಮನ್ನ ಯಶಸ್ವಿಗೆ ಕೊಂಡು ಹೋಗ್ತದೆ ಅಂತ ಹೇಳ್ತಾ ಮುಂದಿನ ಸಲ ಇನ್ನೊಂದು ವಿಷಯ ತಗೊಂಡು ಬರ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.